ಮನೆಯಲ್ಲಿ ದೇವರ ಕೋಣೆಯನ್ನ ಹೀಗೆ ನಿರ್ಮಿಸಿದ್ರೆ ಮಾತ್ರ ಅದೃಷ್ಟ ಬರುತ್ತೆ. ಹೌದು, ಮನೆಯ ಏಳು ಬೀಳು ಅಭಿವೃದ್ಧಿ ಎಲ್ಲವೂ ಆ ಮನೆಯ ದೇವರ ಕೋಣೆ ಮತ್ತು ಆ ಮನೆಯ ಸದಸ್ಯರು ದೇವರನ್ನ ನಂಬುವ ವಿಧಾನವನ್ನ ಅವಲಂಬಿಸಿರ್ತದೆ. ಶಾಸ್ತ್ರದಲ್ಲಿ ಉಲ್ಲೇಖಿಸಲಾದ ನಿಯಮಗಳ ಪ್ರಕಾರ ದೇವರ ಕೋಣೆಯನ್ನ ನಿರ್ಮಿಸೋದ್ರಿಂದ ಇಟ್ಟುಕೊಳ್ಳೋದ್ರಿಂದ ಆ ಮನೆಯಲ್ಲಿ ಎಂದಿಗೂ ಸಂಪತ್ತಿಗೆ ಕೊರತೆ ಎಂಬುದೇ ಎದುರಾಗೋದಿಲ್ಲ. ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ದೇವರ ಕೋಣೆಯನ್ನ ನಿರ್ಮಿಸೋದ್ರಿಂದ ಸದಾಕಾಲ ಆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗಿರುತ್ತದೆ ಎನ್ನುವ ನಂಬಿಕೆ ಇದೆ. ದೇವರ ಕೋಣೆಯನ್ನ ಶಾಸ್ತ್ರದ ಪ್ರಕಾರ ನಿರ್ಮಿಸೋದು ಹೇಗೆ ಅಂತ ತಿಳಿಯೋಣ. ಅದಕ್ಕೂ ಮುನ್ನ ಶಾಸ್ತ್ರ ಪುರಾಣಗಳ ಮೇಲೆ ನಂಬಿಕೆ ಇದ್ದರೆ ತಪ್ಪದೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಬಗೆಹರಿಸಲು ಸಾಧ್ಯವಾಗದ ಸಮಸ್ಯೆಗಳು ಇದ್ದರೆ ಎಲ್ಲಿ ಕಾಣ್ತಿರುವ ಗುರೂಜಿ ನಂಬರಿಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ತಿಳಿಸಿಕೊಡ್ತಾರೆ. ಹೌದು, ನಾವು ಮನೆಯಲ್ಲಿ ದೇವರ ಕೋಣೆಯನ್ನು ನಿರ್ಮಿಸಿದಾಗ ಶಾಸ್ತ್ರದಲ್ಲಿನ ನಿಯಮಗಳನ್ನು ಎಷ್ಟು ಪಾಲಿಸ್ತೇವೆಯೋ ಅಷ್ಟೇ ವಾಸ್ತುಶಾಸ್ತ್ರದಲ್ಲಿನ ನಿಯಮಗಳನ್ನು ಕೂಡ ಪಾಲಿಸಬೇಕಾಗ್ತದೆ. ನಿಮ್ಮ ಮನೆಯನ್ನು ಮಾತ್ರವಲ್ಲ, ದೇವರ ಕೋಣೆಯನ್ನು ವಾಸ್ತು ಪ್ರಕಾರ ನಿರ್ಮಿಸಬೇಕು. ಈ ರೀತಿ ನಿರ್ಮಿಸಿದಾಗ ಮಾತ್ರ ನೀವು ಅದರ ಪ್ರಯೋಜನಗಳನ್ನು ಪಡೆದುಕೊಳ್ತೀರಿ ಹಾಗೂ ಇದು ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ವೃದ್ಧಿಸ್ತದೆ. ಹೌದು, ಶಾಸ್ತ್ರದ ಪ್ರಕಾರ ದೇವರ ಕೋಣೆಯನ್ನು ನಾವು ಸರಿಯಾದ ಸ್ಥಳದಲ್ಲಿ ಸರಿಯಾದ ದಿಕ್ಕಿನಲ್ಲಿ ನಿರ್ಮಿಸೋದು ತುಂಬಾನೇ ಮುಖ್ಯವಾಗಿರ್ತದೆ. ನಿಮ್ಮ ಮನೆ ದೇವರ ಕೋಣೆ ಯಾವಾಗಲೂ ಮನೆಯ ಉತ್ತರ ದಿಕ್ಕಿನಲ್ಲಿರಬೇಕು ಹಾಗೂ ದೇವರ ಕೋಣೆಯ ಬಾಗಿಲು ಪೂರ್ವ ದಿಕ್ಕಿಗೆ ಇರಬೇಕು. ಈ ದಿಕ್ಕಿನಲ್ಲಿ ನೀವು ದೇವರ ಕೋಣೆಯನ್ನು ನಿರ್ಮಿಸೋದ್ರಿಂದ ಅದು ನಿಮ್ಮ ಮನೆಯಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಶಾಂತಿಯನ್ನ ನೆಲೆಯಾಗುವಂತೆ ಮಾಡ್ತದೆ. ಜೊತೆಗೆ ದೇವರ ಕೋಣೆಯ ಗದ್ದಿಗೆಯನ್ನ ಅಥವಾ ಕಟ್ಟೆಯನ್ನ ಧ್ವಜ ಆಯದಲ್ಲಿ ಕಟ್ಟಬೇಕು. ಹೌದು, ದೇವರ ಕಳಸ ಇಡುವ ಗದ್ದಿಗೆ ಅಥವಾ ಕಟ್ಟಿಯನ್ನ ಧ್ವಜ ಆಯದಲ್ಲಿ ಕಟ್ಟಿದ್ರೆ ಧನಾತ್ಮಕ ವಾತಾವರಣ ಮತ್ತು ಮನೆಯಲ್ಲಿ ಶಾಂತಿ, ನೆಮ್ಮದಿ ಇರುವಂತೆ ಮಾಡ್ತದೆ. ನೀವು ಯಾವ ಸ್ಥಳದಲ್ಲಿ ದೇವರ ಕೋಣೆಯನ್ನು ಇಡ್ತೀರೋ ಆ ಸ್ಥಳದಲ್ಲಿ ಸ್ನಾನಗೃಹವಾಗಿರಬಹುದು ಅಥವಾ ಮಲಗುವ ಕೋಣೆಯಾಗಿರಬಹುದು ಇರಬಾರ್ದು. ಸ್ನಾನಗೃಹದ ಬಳಿ ಅಥವಾ ಮಲಗುವ ಕೋಣೆಯ ಬಳಿ ದೇವರ ಕೋಣೆಯನ್ನು ನಿರ್ಮಿಸೋದ್ರಿಂದ ಜೀವನದಲ್ಲಿ ನಕಾರಾತ್ಮಕ ಪರಿಣಾಮಗಳನ್ನು ಅನುಭವಿಸಬೇಕಾಗ್ತದೆ ಹಾಗೂ ಜೀವನದಲ್ಲಿ ಸಮಸ್ಯೆಗಳೇ ತುಂಬಿಕೊಂಡಿರ್ತದೆ. ಅದೇ ರೀತಿ ನೀವು ನಿರ್ಮಿಸಿದ ದೇವರ ಕೋಣೆಗೆ ಚೆನ್ನಾಗಿ ಗಾಳಿ ಮತ್ತು ಬೆಳಕು ಬರುವಂತಿರಬೇಕು. ಗಾಳಿ ಮತ್ತು ಬೆಳಕನ್ನು ಹೊಂದಿರುವ ದೇವರ ಕೋಣೆಯಲ್ಲಿ ಧನಾತ್ಮಕ ಶಕ್ತಿಗಳು ನೆಲೆಯಾಗ್ತದೆ. ಇದರೊಂದಿಗೆ ನೀವು ದೇವರ ಕೋಣೆಯನ್ನು ಯಾವಾಗಲೂ ಸ್ವಚ್ಛವಾಗಿಟ್ಕೊಳ್ಳಿ. ದೇವರ ಕೋಣೆಯಲ್ಲಿ ಧೂಳು, ಕಸಗಳು, ಜೇಡರ ಬಲೆಗಳು ಇರದಂತೆ ಕಾಳಜಿ ವಹಿಸಬೇಕು ಮತ್ತು ನಿಯಮಿತವಾಗಿ ದೇವರ ಕೋಣೆಯನ್ನ ಸ್ವಚ್ಛಗೊಳಿಸ್ತಾ ಇರಬೇಕು. ದೇವರ ಕೋಣೆಯ ಗೋಡೆಗೆ ನೀವು ಬಿಳಿ ಬಣ್ಣವನ್ನ, ಕೆನೆ ಬಣ್ಣವನ್ನ ಅಥವಾ ತಿಳಿ ಹಳದಿ ಬಣ್ಣದ ಪೇಂಟ್ ಅನ್ನ ಹಾಕಬೇಕು. ಇತರೆ ಬಣ್ಣಗಳನ್ನು ನೀವು ದೇವರ ಕೋಣೆಗೆ ಬಳಸಬಾರದು. ಮನೆಯ ಪೂಜಾ ಕೋಣೆಯಲ್ಲಿ ಮಂಗಳ ಕಳಶ ಹಾಗೂ ಗಂಗಾ ಜಲವನ್ನು ಇಡೋದು ಮಂಗಳಕರವೆಂದು ಪರಿಗಣಿಸಲಾಗ್ತದೆ.